ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಗ್ರೀನ್ ಚಿಕನ್ ಕಬಾಬನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇದಕ್ಕೆ ಏನೆಲ್ಲ ಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ. 9 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ 1-1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗುತ್ತೆ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದ್ರ ನೆಕ್ಸ್ಟ್ ನೋಡಿ, ಇದು ರುಬ್ಬಿ ರೆಡಿ ಆಗಿದೆ. ಅದನ್ನು ರುಬ್ಕೊಂಡು ಅಷ್ಟೂ ರುಬ್ಕೋಬೇಕು. ಅದಕ್ಕೆ ಏನು ಬೇರೆ ಮಸಾಲೆಯನ್ನು ಆ್ಯಡ್ ಮಾಡೋದಿಲ್ಲ. ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಅರಿಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನು, ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟು, ಮತ್ತು 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಹಾಗೂ 1 ಟೇಬಲ್ ಸ್ಪೂನು ಕಾರ್ನ್ಫ್ಲವರು. ಇದು ಇಷ್ಟೂ ಹಾಕ್ಕೊಂಬಿಟ್ಟು ಉಪ್ಪು ಹದ ನೋಡಿಕೊಂಡು ಉಪ್ಪು ಕೂಡ ಹಾಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಾನು ಕಬಾಬ್ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿಲ್ಲ, ಓಕೆನಾ. ಯಾವುದೇ ಥರದ್ದು ಚಿಲ್ಲಿದು ಆಗಲಿ ಅಥವಾ ಬೇರೆ ಮಸಾಲೆಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಎಲ್ಲ ಪೌಡರನ್ನು ಹಾಕ್ಕೊಂಬಿಟ್ಟು ಆದಮೇಲೆ, ಅಂದರೆ ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು 3 ಸೇರಿಸ್ಕೊಂಡಿದ್ದು ಆದಮೇಲೆ 1 ಮೊಟ್ಟೆಯನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಮತ್ತು 1 ಲಿಂಬೆ ಹಣ್ಣನ್ನು ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಹೇಗಿರಬೇಕು ಅಂದರೆ ಒಂಚೂರು ಲಂಪ್ಸ್ ಇರಬಾರ್ದು. ಇಲ್ಲಿ ಈ ಮಸಾಲೆ ಸ್ವಲ್ಪ ಗಟ್ಟಿ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಮಸಾಲೆ ಗಟ್ಟಿ ಬಂದಾಗ ಚಿಕನ್ಗೆ ಅಷ್ಟು ಚೆನ್ನಾಗಿ ಇದಾಗಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಬೆರೆಸಬೇಕಾಗುತ್ತೆ, ಓಕೆನಾ. ಮಿಕ್ಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ನೀವೆಲ್ಲಾದರೂ ಇದಕ್ಕಿಂತ ಜಾಸ್ತಿ ಚಿಕನನ್ನು ತೊಗೊಳ್ತಾ ಇದ್ದೀರಾ, ನಾನು ತೊಗೊಂಡಿರೋ ಅಷ್ಟೇ ತೊಗೊಳ್ತಾ ಇದ್ದೀರಾ ಅಂದರೆ ಇಟ್ಸ್ ಓಕೆ. ಇಲ್ಲ ಅಂದರೆ ನೀವು ಜಾಸ್ತಿ ಚಿಕನ್ ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ಇದೇ ಕ್ವಾಂಟಿಟಿನ ನೀವು ಡಬಲ್ ಮಾಡ್ಕೊಳ್ಳೋ ಅಂಥದ್ದು, ಓಕೆನಾ. ಸೊ ಇಲ್ಲಿ ನಾನು ತೊಗೊಂಡಿರೋ ಚಿಕನ್ ಕ್ವಾಂಟಿಟಿ ಬಂದುಬಿಟ್ಟು ಒಂದು 1/4 kg ಇರ್ಬೋದು. ಮೇ ಬಿ ನಾನು ಒಂದೇ ಟೈಮಿಗೆ ಇದು ಫ್ರೈ ಮಾಡ್ತಾ ಇರೋದು, ಓಕೆನಾ. ಒನ್ ಟೈಮ್ಗೆ ನಮಗೆ ಎಲ್ರಿಗೂ ಸಾಕಾಗುತ್ತೆ. 4 ಜನ ಇದ್ದೀವಿ, 4 ಜನರಿಗೂ ಸಾಕಾಗೋಗುತ್ತೆ. ಒಂದು 1/4 kg ಚಿಕನನ್ನು ತೊಗೊಂಡಿರೋ ಅಂಥದ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯನ್ನು, ಒಂಚೂರು ಲಂಪ್ಸ್ ಇರಬಾರ್ದು, ಓಕೆನಾ. ಹೀಗೆ ಎಲ್ಲ ತುಂಬ ಹೊತ್ತು ಹಿಡಿತು ನನಗೆ ಇದು ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಆಗೋ ತನಕ. ಒಂದು ಕೈನಲ್ಲಿ ಕ್ಯಾಮ್ರಾ ಹಿಡ್ಕೊಂಬಿಟ್ಟು ಇನ್ನೊಂದು ಕೈನಲ್ಲಿ ಮಿಕ್ಸ್ ಮಾಡ್ತಾ ಇರೋ ಅಂಥದ್ದು. ಇಲ್ಲಿ 2 ಕೈ ಯೂಸ್ ಮಾಡಿದ್ದಿದ್ರೆ ಮೇ ಬಿ ಬೇಗ ಆಗಿರೋದೇನೋ. ಇಲ್ಲಿ ಇವಾಗ ಚಿಕನ್ಗೆ ರೆಡಿ ಮಾಡಿ ಆಯಿತು, ಎಲ್ಲ ಸವರ್ಬಿಟ್ಟು ಆಯಿತು. ಆಲ್ಮೋಸ್ಟ್ ಒಂದು ½ an hour, ಅರ್ಧ ಗಂಟೆ ಇಲ್ಲ 1 ಗಂಟೆ ಇಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಒಂದು ಅರ್ಧದಿಂದ 1/4 ಗಂಟೆ ತನಕ ಇಟ್ಟಿದ್ದೆ ಚಿಕನ್ನು. ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ. ಈ ಥರನೂ ನೀವು ಮಾಡ್ಕೋಬೋದು. ಫಸ್ಟೇ ಆ್ಯಡ್ ಮಾಡಿ ಇಟ್ಕೊಂಬಿಟ್ರೆ, ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಮಸಾಲೆ ಎಲ್ಲ ಆಗಲೇ ಅದು ಎಳ್ಕೊಂಬಿಟ್ಟಿರುತ್ತೆ, ಉಪ್ಪು ಖಾರ ಎಲ್ಲ. ಇವಾಗ ನಾನು ಫ್ರೈ ಮಾಡ್ತಾ ಇರೋವಂಥದ್ದು. ಸಾರಿ ಫ್ರೆಂಡ್ಸ್, ನಾನು ಎಣ್ಣೆಯಿಂದ ತೆಗಿವಾಗ ನಂದು ಕ್ಯಾಮರಾ ಆನ್ ಮಾಡಿಲ್ಲ, ಸಾರಿ ಅಬೌಟ್ ದ್ಯಾಟ್. ಆದರೆ ಇಲ್ಲಿ ಫ್ರೈ ಮಾಡಿ ಆದಮೇಲೆ ಪೂರ್ತಿಯಾಗಿ ನಾನು ಶೋ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ. ಸ್ವಲ್ಪ ಗ್ರೀನು ಮತ್ತು ಸ್ವಲ್ಪ ಒಂಥರ ಡಿಫ್ರೆಂಟ್ ಕಲರ್ ಬಂದಿದೆ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಾಗಿತ್ತು, ನನ್ನ ಹತ್ರ ಇದ್ದಿದ್ದು ಅರ್ಧ ಕಟ್ ಅಷ್ಟೇ. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.